ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಸ ಗಾಡಿ ತಗೊಂಡ ಮೇಲೆ ನಮಗೆಲ್ಲ ಒಂದು ಖುಷಿ ಇರುತ್ತೆ. ಆ ಖುಷಿ ಜೊತೆಗೆ ಒಂದು ಜವಾಬ್ದಾರಿ ಇರುತ್ತೆ. ಸ್ನೇಹಿತರೆ, ಅದು ಏನಪ್ಪ ಅಂತ ಅನ್ಕೋತಾ ಇದ್ರೆ ಅದುವೇ ಒಂದು ಬೈಕ್ ಇನ್ಶೂರೆನ್ಸ್. ಸ್ನೇಹಿತರೆ, ಅಯ್ಯೋ ಇವಾಗ ಯಾಕಪ್ಪ ಸುಮ್ಮನೆ ವೇಸ್ಟ್ ಮಾಡೋದು ಎಲ್ಲ ದುಡ್ಡು ಅಂತ ಅನ್ಕೋತಾ ಇದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವಾಗ ರಸ್ತೆಯಲ್ಲಿ ಹೋಗುವಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೈಕ್ ಇನ್ಶೂರೆನ್ಸ್ ಅನ್ನೋದು ಬರೀ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇರೋ ಒಂದು ಪೇಪರ್ ಅಲ್ಲ, ಅದು ನಿಮ್ಮ ಕಷ್ಟದ ಸಮಯದಲ್ಲಿ ಸಾಥ್ ಕೊಡೋ ಒಂದು ಆಸ್ತಿ. ಕಾನೂನು ಪಾಲನೆ ಭಾರತದಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸುವುದು ಶಿಕ್ಷಾರ್ಹ ಅಪರಾಧ. ಅಪಘಾತದ ಭದ್ರತೆ, ದೈವವಶಾತ್ ಏನಾದರೂ ಆಕ್ಸಿಡೆಂಟ್ ಆದರೆ ನಿಮ್ಮ ಗಾಡಿಯ ರಿಪೇರಿ ಖರ್ಚು ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತದೆ. ಕಳ್ಳತನದ ಭಯ, ಒಂದು ವೇಳೆ ನಿಮ್ಮ ಪ್ರೀತಿಯ ವಾಹನ ಎಲ್ಲಾದರೂ ಕಳ್ಳತನವಾದರೆ ಆ ಗಾಡಿಯ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಹಣ ವಾಪಸ್ ಸಿಗುತ್ತೆ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇನ್ಶೂರೆನ್ಸ್ನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಮೊದಲನೆಯದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಇದು ಕಡ್ಡಾಯವಾಗಿ ನಿಮ್ಮಿಂದ ಬೇರೆಯವರಿಗೆ ಅಥವಾ ಬೇರೆಯವರ ಆಸ್ತಿಗೆ ಹಾನಿಯಾಗಿದ್ದರೆ ಇದು ಸಹಾಯ ಮಾಡುತ್ತೆ. ಆದರೆ ನಿಮ್ಮ ಗಾಡಿನ ರಿಪೇರಿಗೆ ಇಲ್ಲಿ ಹಣ ಸಿಗೋಲ್ಲ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದು ಬೆಸ್ಟ್. ಯಾಕಪ್ಪ ಅಂದರೆ ಇದರಲ್ಲಿ ನಿಮ್ಮ ಗಾಡಿಗೂ ರಕ್ಷಣೆ ಇರುತ್ತೆ, ಬೇರೆಯವರಿಗೂ ಇರುತ್ತೆ, ಜೊತೆಗೆ ಕಳ್ಳತನದ ಅಥವಾ ಪ್ರಾಕೃತಿಕ ವಿಕೋಪಗಳಿಗೂ ಪರಿಹಾರ ಸಿಗುತ್ತೆ. ಸ್ನೇಹಿತರೆ, ನೀವು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀರಾ? ಹಾಗಾದರೆ ನೀವು ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿಸಿ. ಹಾಗೆ ಇದರ ಸದುಪಯೋಗ ಜೊತೆಗೆ ನಿಮ್ಮ ವಾಹನ ಕೂಡ ಸುರಕ್ಷಿತವಾಗಿ ಇರಿಸಿ. ಸ್ನೇಹಿತರೆ, ಈ ಒಂದು ಇನ್ಶೂರೆನ್ಸ್ ಅಂದರೆ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಯಾವುದೇ ರೀತಿ 4 ವೀಲರ್ 2 ವೀಲರ್ಗಳು ವಾಹನಗಳು ಇದ್ದರೆ ಇನ್ಶೂರೆನ್ಸ್ ಮಾಡಿಸಬೇಕಾಗಿದ್ದರೆ ಕೂಡಲೇ ಆಳಂದ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.